ಆತ್ಮೀಯರೇ, ಇಂದಿನ ತರಗತಿಯಲ್ಲಿ ಕೊನೆಯ ವಿಡಿಯೋದಲ್ಲಿ ನಾನು ದಿ ಮೀನಿಂಗ್ ಆಫ್ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಇನ್ ಎ ಲೈಫ್ ಅನ್ನೋದ್ರ ಬಗ್ಗೆ ಬ್ಲೂ ಪ್ರಿಂಟ್ ಹೇಗೆ ಹಾಕ್ಕೊಳ್ಬೇಕು ಮತ್ತು ಎಲ್ಲಿಂದ ಬರುತ್ತೆ ಅಂತ ನನಗೆ ಹೇಳಿದ್ದೆ, ಮತ್ತು ಇದನ್ನು ಎಕ್ಸಾಂಪಲ್ ಸಹ ಎವಿಡೆನ್ಸ್ ಸಮೇತ ಕೊಟ್ಟಿದ್ದೆ ಎಲ್ಲಿಂದ ಬರುತ್ತೆ ಅಂತೇಳಿ. ನೆಕ್ಸ್ಟು KS ಮೇನ್ಸ್ಗೆ ಪ್ರಿಪೇರ್ ಆಗೋರಿಗೂ ಸಹ ಈಗ ಎಸ್ಸೆ ಬಗ್ಗೆ ಬರೆಯೋರಿಗೆ ಅದು UPSC ಕ್ವಶನ್ಸಿಂದ ಬರುತ್ತೆ, ನೋ ಡೌಟ್ ಇನ್ ದ್ಯಾಟ್. ಯು ಶುಡ್ ಬಿ ಪ್ರಿಪೇರ್. ಒಂದು ಬರೀ ನೋಡ್ಕೊಳ್ಳಿ, UPSC ಕ್ವಶನ್ ಪೇಪರನ್ನು ನೋಡ್ಕೊಂಬನ್ನಿ, ಆ ಟಾಪಿಕ್ಸ್ ಥೀಮ್ಸ್ ನೋಡ್ಕೊಂಬನ್ನಿ, ಅಲ್ಲಿಂದನೇ ಬರುತ್ತೆ, 100% ಅಲ್ಲಿಂದ ಬರುತ್ತೆ ಒಂದು ಕ್ವಶನ್ ಫಿಕ್ಸು. ಓಕೆ, ಸೊ ಈಗ ನಾನು ಏನು ಮಾಡ್ತೀನಿ, ಈ ಒಂದು ಯಶಸ್ಸು ಮತ್ತು ತೃಪ್ತಿ, ಸಂತೋಷದ ಮೀನಿಂಗ್, ಅರ್ಥ ಅನ್ನೋದ್ರ ಬಗ್ಗೆ ನಾನು ಏನು ಮಾಡ್ತೀನಿ, ಸ್ಟಾರ್ಟ್ ಹೇಗೆ ಮಾಡ್ತೀನಿ ಅಂತೇಳಿ ನೋಡೋಣ. TP ಕೈಲಾಸಂ ಅವ್ರದ್ದು ಟೊಳ್ಳು ಮತ್ತು ಗಟ್ಟಿ ನಾಟಕದ ಮೂಲಕ ಆರಂಭ ಮಾಡ್ತೀನಿ. TP ಕೈಲಾಸಂ ಅವರ ಟೊಳ್ಳು ಮತ್ತು ಗಟ್ಟಿ ಅಂತಕ್ಕಂತಹ ಒಂದು ನಾಟಕದಿಂದ ನಾನೇನು ಮಾಡ್ತೀನಿ, ಯಶಸ್ಸು ಮತ್ತು ಸಂತೃಪ್ತಿ ಅಂದರೆ ಏನಂತೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ಇದರ ಸಂಪೂರ್ಣ PDF ಮತ್ತು ವಿಡಿಯೋ ನಮ್ಮ ಎಸ್ಸೆ ಕ್ಲಾಸಲ್ಲಿರುತ್ತೆ. ಸಂಪೂರ್ಣ ವಿಡಿಯೋ ಮತ್ತು PDF ಇದರಲ್ಲಿ ಒಂದೆರಡು ಭಾಗ ಮಾತ್ರ ಮಾಡ್ತೀನಿ, ಕಂಪ್ಲೀಟಾಗಿ ಇದರಲ್ಲಿ ಮಾಡಿರಲ್ಲ, ಅಲ್ಲಿರುತ್ತೆ. ನೀವು ಎಸ್ಸೆ ಕ್ಲಾಸಿಗೆ ಜಾಯ್ನ್ ಆಗಬೇಕಂದ್ರೆ 9620131843ಗೆ ಕಾಲ್ ಮಾಡಿ. ಓಕೆ, ಈಗ TP ಕೈಲಾಸಂ ಅವರ ಟೊಳ್ಳು ಗಟ್ಟಿ ಕೃತಿಯಲ್ಲಿ ಅಣ್ಣ ತಮ್ಮಂದಿರು ಇರುತ್ತಾರೆ. ಓದದೇ ಇರುವ ಹುಡುಗನಿಗೆ ಟೊಳ್ಳು ಎಂದು ಜನ ವ್ಯಂಗ್ಯದಿಂದ ಕರೆಯುತ್ತಾರೆ. ಓದಿ ಡಿಗ್ರಿಯನ್ನು ಪೂರ್ಣಗೊಳಿಸಿದ ಹುಡುಗನಿಗೆ ಗಟ್ಟಿ ಎಂದು ಕರೆಯುತ್ತಿದ್ದಾರೆ, ಯಾಕಂದರೆ ಓದಿದವನು ಯಶಸ್ಸು ಪಡೆದಿದ್ದಾನೆ. ಇದು ನಮ್ಮ ಸಮಾಜ ಕಟ್ಟಿಕೊಟ್ಟಂತಹ ಯಶಸ್ಸು. ಈಗ ನೋಡಿ, ವಯಸ್ಸಿಗೆ ಬಂದಂತಹ ಹುಡುಗನಿಗೆ ಹೆಣ್ಣನ್ನು ಕಾಯಂ ಮಾಡೋಕ್ಕೆ ಹೋದಾಗ, ಹುಡುಗಿನ ಇದು ಮಾಡೋಕ್ಕೆ ಹೋದಾಗ ಫಸ್ಟ್ ಕೇಳೋದು ಕೆಲಸ ಇದೆಯಾ, ಏನು ಓದ್ಕೊಂಡಿದ್ದಾನೆ, ಅವನು ಬುದ್ಧಿವಂತನೋ, ಅವನು ದಡ್ಡನೋ, ಅವನು ವ್ಯಾಘ್ರನೋ, ಇದೇನು ಕೇಳಲ್ಲ. ಗೌರ್ಮೆಂಟ್ ನೌಕರಿ ಇತ್ತ ಫಸ್ಟ್ ಮಾರ್ಕೆಟಲ್ಲಿ ಅವ್ನು ಸೇಲ್ ಆಗಿಬಿಡ್ತಾನೆ. ಸೊ ದಿಸ್ ಈಸ್ ದಿ ರಿಯಾಲಿಟಿ ಆಫ್ ದಿ ವರ್ಲ್ಡ್. ಸೊ ನೋಡಿ, ಟೊಳ್ಳು ಅಂತಂದರೆ ಇವನು ಓದಿಲ್ಲ, ಇವನು ಓದ್ದವನು ಗಟ್ಟಿ, ಸೊ ಟೊಳ್ಳು ಗಟ್ಟಿ ಅಂತ ಈ ಥರ ಇರುತ್ತೆ. ಅದಕ್ಕೆ ಹೆಸರು ಟೊಳ್ಳು ಗಟ್ಟಿ. ಒಂದು ದಿನ ಇಬ್ಬರು ಅಣ್ಣ ತಮ್ಮಂದಿರು ಮತ್ತು ತಂದೆ ತಾಯಿಗಳು ಮನೆಯಲ್ಲಿ ಇರಬೇಕಾದರೆ ಇಡೀ ಗುಡಿಸಲಿಗೆ ಬೆಂಕಿ ಹಚ್ಚಿಕೊಳ್ಳಲು ಆರಂಭಿಸಿದಾಗ ಗಟ್ಟಿ ಅಂದರೆ ಯಾರು? ಓದಿದವನು. ಗಟ್ಟಿಯು ಮೊದಲು ಮಾಡಿದ ಕೆಲಸವೆಂದರೆ ತನ್ನ ವಿದ್ಯಾಭ್ಯಾಸದ ದಾಖಲೆಗಳನ್ನು ಮತ್ತು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಓಡಿ ಹೋಗಿದ್ದು. ಗಟ್ಟಿ ನೋಡಪ್ಪ ಎಂಥ ಕೆಲಸ ಮಾಡೋಣ ಗಟ್ಟಿ. ಓಕೆ, ಟೊಳ್ಳು ತಂದೆ ತಾಯಿಯನ್ನು ಗುಡಿಸಲಿಂದ ಕರೆದುಕೊಂಡು ಹೋದನು. ಅಪ್ಪ ಅಮ್ಮನನ್ನು ಎರಡೂ ರಟ್ಟೆಯಲ್ಲಿ ಎತ್ತುಕೊಂಡು ಗುಡಿಸಲಿಂದ ಹೊರಬರುವ ಸಂದರ್ಭದಲ್ಲಿ ಟೊಳ್ಳು ಶ್ರವಣಕುಮಾರನಂತೆ ಕಂಡು ಬರುತ್ತಿದ್ದ. ನೋಡಿ, ಇಲ್ಲಿ ಓದಿದ ವ್ಯಕ್ತಿ ಮಾಡಿದಂತಹ ಕೆಲಸ ಏನು, ಓದದೇ ಇರತಕ್ಕಂಥ ಮಾಡಿದ ಕೆಲಸ ಏನು? ಶ್ರವಣಕುಮಾರನಂತೆ ಕಂಡು ಬರ್ತಿದ್ದಂತೆ. ಶ್ರವಣಕುಮಾರ್ ಅಪ್ಪ ಅಮ್ಮನೆಲ್ಲ ರಟ್ಟೆಯಲ್ಲಿ ಕಟ್ಕೊಂಡು ಓಡಿ ಹೊರಡೆ ಕರ್ಕೊಂಬರ್ತಿದ್ದಾನೆ. ಸೊ ಟೊಳ್ಳು ಮಾಡಿದ ಕೆಲಸ ಏನು? ದಾಖಲೆಗಳನ್ನು ಮತ್ತು ಸರ್ಟಿಫಿಕೇಟ್ಗಳನ್ನ. ಈ ಗಟ್ಟಿ ಮಾಡಿದ್ದು, ಟೊಳ್ಳು ಕೆಲಸ ಮಾಡಿದ್ದೇನು? ತಂದೆ ತಾಯಿಯನ್ನು. ಈಗ ಹೇಳಿ, ನಿಜವಾದ ಟೊಳ್ಳು ಮತ್ತು ಗಟ್ಟಿ ಯಾರು? ಸೊ ಜೀವನ ನಮ್ಮ ಜೀವನದಲ್ಲಿ ಯಶಸ್ಸು, ಗಟ್ಟಿ ಅಂತಕ್ಕಂತಂದರೆ ಯಶಸ್ಸು ಅಂತ. ಇವನು ಯಶಸ್ಸು ಪಡೆದವನು, ಇವನು ಸಾಧನೆ ಮಾಡಿದವನು. ಓಕೆನಾ? ಹೀಗೆ ಹೇಳಿ, ನಿಜ ಅರ್ಥದಲ್ಲಿ ಯಾರು ಟೊಳ್ಳು, ಯಾರು ಗಟ್ಟಿ? ಓದದೇ ಇದ್ದರೂ ತಂದೆ ತಾಯಿಯನ್ನು ಕಾಪಾಡಬೇಕು ಎಂದು ಹೇಳುವ ಆ ನಿಟ್ಟಿನಲ್ಲಿ ಯಶಸ್ಸು ಪಡೆದ ಟೊಳ್ಳು ಗಟ್ಟಿಯೇ, ಅಥವಾ ತನ್ನ ಸ್ವಾರ್ಥವನ್ನು ಮುನ್ನೆಲೆಗೆ ತಂದ ಗಟ್ಟಿ ಟೊಳ್ಳನೇ? ನೋಡಿ, ಸೊ ಜೀವನದಲ್ಲಿ ನಾವು ಅಂದ್ಕೊಂಡಂಗೆ ಜೀವನ ಇಲ್ಲ, ಜೀವನ ಅಂದ್ಕೊಂಡಂಗೆ ನಾವು ಇರಬೇಕಾಗುತ್ತೆ. ಸೊ ಇಲ್ಲಿ ನಿಜವಾಗ್ಲೂ ಟೊಳ್ಳು ಯಾರು, ನಿಜವಾಗ್ಲೂ ಗಟ್ಟಿ ಯಾರು? ನಮ್ಮ ಪ್ರಕಾರ ಯಶಸ್ಸು ಪಡೆದ ವ್ಯಕ್ತಿ ಅಂದರೆ ಯಾರು? ಯಶಸ್ಸು ಪಡೆದ ವ್ಯಕ್ತಿ ಅಂತಂದರೆ ಅವನಿಗೆ ಜಾಬ್ ಇರಬೇಕು, ಕೋಟ್ಯಾಧಿಪತಿ ಇರಬೇಕು, ಬೆಂಚ್ ಕಾರ್ ಇರಬೇಕು. ಅವನು ನಿಜವಾಗ್ಲೂ ಯಶಸ್ಸು ಪಡೆದವನ? ಹಾಗಾದರೆ ಅಷ್ಟಂತೂ ಕೋಟ್ಯಾಧಿಪತಿ ಪಡೆದವನ ಜನ ಯಾಕೆ ನೆನೆಸ್ಕೊಳ್ತಾ ಇಲ್ಲ? ಎಲ್ಲೋ ಒಂದು ರೀತಿಯಲ್ಲಿ ಬಟ್ಟೆಯನ್ನು ತೊರೆದಂತಹ ಗಾಂಧೀಜಿ, ಬಟ್ಟೆಯನ್ನು ತೊರೆದಂತಹ ರಾಮಕೃಷ್ಣ ಪರಮಹಂಸರು ಯಾಕೆ ಜನ ಪೂಜೆ ಮಾಡ್ತಾರೆ? ಯಾರು ನಿಜವಾಗ್ಲೂ ಟೊಳ್ಳು, ಯಾರು ನಿಜವಾಗ್ಲೂ ಗಟ್ಟಿ? ಇಲ್ಲಿ ಯಾರು ನಿಜವಾಗ್ಲೂ ಯಶಸ್ಸು ಪಡೆದವ್ರೆ, ಯಾರು ನಿಜವಾಗ್ಲೂ ಸಂತೃಪ್ತರೆ? ಯಾರು? ಈಗ IAS ಎಕ್ಸಾಮು ಕ್ಲಿಯರ್ ಮಾಡೋದು ಅದು ಯಶಸ್ಸುನ, ಅದು ಸಂತೃಪ್ತಿನ? ಹಾಗಾದರೆ ಎಲ್ಲ IAS ಮತ್ತು ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು ಯಾಕೆ ರಾಜೀನಾಮೆ ಕೊಡ್ತಾರೆ? ಯಾಕೆ ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಸೊ ಯಶಸ್ಸು ಅಂತಕ್ಕಂಥದ್ದು ಬಾಹ್ಯದಿಂದ ಬರ್ತಕ್ಕಂಥದ್ದು ಅಥವಾ ಅಂತರಂಗದಿಂದ ಬರ್ತಕ್ಕಂಥದ್ದು? ಸಂತೃಪ್ತಿ ಎಂದರೇನು? ಇವುಗಳ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಬೇಕು. ಒಂದೊಂದೇ ಎಕ್ಸಾಂಪಲ್ಸ್ ಕೊಟ್ಟು ವಿವಿಧ ಆಯಾಮಗಳನ್ನು ಕೊಟ್ಕೊಂತ ಹೋಗಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲು, ನಮಗೆ ಬಾಲಿವುಡ್ಡಲ್ಲಿ ಸುಶಾಂತ್ ಸಿಂಗ್ ರಜಪೂತ್ ಇದ್ರಲ್ಲ, ಅವ್ರು ತೀರ್ಕೊಂಡು ಹೋಗಿದ್ರು. ಆ್ಯಕ್ಚುಲಿ ನಮಗನ್ಸುತ್ತೆ ಅವರು ಸಂತೃಪ್ತ ಜೀವನ ಅಂತ ಅನಿಸುತ್ತೆ, ಬಟ್ ನಿಜವಾಗ್ಲೂ ಸಂತೃಪ್ತ ಜೀವನ ಇದ್ದರೆ ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು? ಸೊ ಸಂತೃಪ್ತಿ, ಯಶಸ್ಸು ಅಂತಕ್ಕಂಥದ್ದು ಅದು ಸಬ್ಜೆಕ್ಟಿವ್. ಅದು ಒಂದು ಪರಿಸ್ಥಿತಿಯಿಂದ ಮತ್ತೊಂದು ಪರಿಸ್ಥಿತಿಗೆ, ಒಂದು ನೆಲೆಯಿಂದ ಮತ್ತೊಂದು ನೆಲೆಗೆ ಭಿನ್ನವಾಗಿ ಹೋಗ್ಕೊಂತ ಹೋಗುತ್ತೆ. ಕೆಲವೊಬ್ಬರೆಲ್ಲ ತುಂಬ ಜನ ಭಿಕಾರಿಯಾಗಿರ್ತಾರೆ, ಅವ್ರು ಯಾಕೆ ಚೆನ್ನಾಗಿ ಆರಾಮಾಗಿ ನೆಮ್ಮದಿಯಾಗಿದ್ದಾರೆ, ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇಲ್ಲ? ಸೊ ಜೀವನದಲ್ಲಿ ಯಶಸ್ಸು ಮತ್ತು ಸಂತೃಪ್ತಿ ಒಂದು ಆಯಾಮದಿಂದ ಮತ್ತೊಂದು ಆಯಾಮಕ್ಕೆ ಚೇಂಜ್ ಆಕ್ಕಂತ ಹೋಗುತ್ತೆ.
ಹೋಗುತ್ತೆ. ಓದದೇ ಇದ್ದರೂ ಸಂಸ್ಕಾರವನ್ನು ತುಂಬಿಕೊಂಡಂತಹ ವ್ಯಕ್ತಿ ನಿಜ ಅರ್ಥದಲ್ಲಿ ಯಶಸ್ವಿ ಮತ್ತು ಸಂತೃಪ್ತಿ ಹೊಂದಿದ ವ್ಯಕ್ತಿ. ಆದ್ದರಿಂದ ಸಾಕ್ರೆಟಸ್ ರವರು ಬಹಿರಂಗ ಭೂಷಣಕ್ಕಿಂತ ಅಂತರಂಗದ ಸೌಂದರ್ಯ ಅತ್ಯಂತ ಮಹತ್ವದ್ದು. ಬೆಂಕಿ ಬಿದ್ದ ಮನೆಯಲ್ಲಿ ತಂದೆ ತಾಯಿಯನ್ನು ಬಿಟ್ಟು ತನ್ನ ಸ್ವಾರ್ಥದ ಹಿಂದೆ ಓಡುವ ಗಟ್ಟಿಯಂತಹ ಜನರೇ ಇಂದು ಸಮಾಜದಲ್ಲಿರುವುದು ದುರಂತ. ಸೊ ಇವತ್ತು ಜನ ಏನಾಗಿದ್ದಾರೆಪ್ಪ ಅಂತಂದರೆ, ತಮ್ಮ ಸ್ವಾರ್ಥಗಳ ಹಿಂದೆ ಹೋಗ್ತಕ್ಕಂಥವ್ರನ್ನ ನಾವು ಯಶಸ್ವಿ ವ್ಯಕ್ತಿ, ಸಂತೃಪ್ತಿ ವ್ಯಕ್ತಿ ಅಂತ ಭಾವಿಸ್ತೀವಿ. ಆದರೆ ನಿಜವಾಗ್ಲೂ ಅವರು ಸಂತೃಪ್ತಿ ಜೀವನವನ್ನು ಅನುಭವಿಸಿಲ್ಲ ಅಂತ ಹೇಳಬಹುದು. ಓಕೆ, ಯಶಸ್ಸು ಅಂದರೆ ಏನು? ಈಗ ಸ್ಟಾರ್ಟ್. ಯಶಸ್ಸು ವ್ಯಕ್ತಿ, ದೇಶ, ಸಮಾಜ ಮತ್ತು ಗುಂಪುಗಳ ಯಶಸ್ಸನ್ನು ಪಡೆಯಲು ವಿವಿಧ ಮಾರ್ಗಗಳನ್ನು ಹುಡುಕಿಕೊಂಡರೆ, ಒಬ್ಬರದು ಇಮ್ಯಾನ್ಯುಯಲ್ ಕಾಂಟ್ ರವರ ಡಿಯಾಂಟಲಜಿ ಎಥಿಕ್ಸ್ ಮಾರ್ಗವಾದರೆ ಮತ್ತೊಬ್ಬರದು ರಾಬಿನ್ಹುಡ್ ಮಾರ್ಗ. ಸರ್, ಈ ಥರ ಟೆಕ್ನಿಕಲ್ ಪಾಯಿಂಟ್ಸ್ ಇರಬೇಕು, ಆವಾಗ ನಿಮ್ಮ ಎಸ್ಸೆಗೊಂದು ಘನತೆ ಮತ್ತು ಗಮ್ಮತ್ತು ಬರುತ್ತೆ. ನೀವು ಆ ಥರ ಇರಬೇಕು. ಡಿಯಾಂಟಲಾಜಿಕಲ್ ಎಥಿಕ್ಸ್ ಅಂತಂದರೆ ಮಾರ್ಗ ಮತ್ತು ಗುರಿ ಒಂದೇ ಇರಬೇಕು. ರಾಬಿನ್ಹುಡ್ ಮಾರ್ಗ ಅಂತಂದರೆ ಮಾರ್ಗ ಯಾವುದನ್ನಿರಲಿ, ಗುರಿ ಒಳ್ಳೆಯದಿದ್ದರೆ ಸಾಕು. ಫಾರ್ ಎಕ್ಸಾಂಪಲ್, ರಾಬಿನ್ಹುಡ್ ಏನು ಮಾಡಿದೆ ಅಂದರೆ ಶ್ರೀಮಂತರ ಆಸ್ತಿಯನ್ನು ಕದ್ದು ಬಡವರಿಗೆ ಕೊಡ್ತಾ ಇದ್ದ. ರಾಬಿನ್ಹುಡ್ ಅವರ ಉದ್ದೇಶ ಚೆನ್ನಾಗಿದೆ, ಆದರೆ ಮಾರ್ಗ ಚೆನ್ನಾಗಿಲ್ಲ. ಆದರೆ ಡಿಯಾಂಟಲಾಜಿ ಎಥಿಕ್ಸಲ್ಲಿ ಮಾರ್ಗ ಮತ್ತು ಗುರಿ ಇವೆರಡೂ ಒಂದಿರಬೇಕು. ಸೊ ಎರಡೂ ನೈತಿಕವಾಗಿರಬೇಕು. ಸೊ ಅದು ಯಶಸ್ಸಾಗುತ್ತೆ. ಇವತ್ತೆಲ್ಲ ನಮಗೇನಾಗಿದೆ, ಎಕ್ಸಾಮ್ ಕ್ಲಿಯರ್ ಮಾಡಬೇಕಂತೇಳಿ ಬ್ಲೂಟೂತ್ ಮಾರ್ಗ ಒಂದು ಕಂಡುಹಿಡ್ಕೊಂಡಿದ್ದಾರೆ. ಈ ಬ್ಲೂಟೂತ್ ಮಾರ್ಗ ಇದು ಸರಿಯಾದ ಮಾರ್ಗ ಅಲ್ಲ. ಇದು ಹುದ್ದೆಯನ್ನು ಪಡಿಬೇಕಂತಕ್ಕಂಥದ್ದು ಒಳ್ಳೆಯ ಉದ್ದೇಶನೇ, ಆದರೆ ಅದು ಆ ಯಶಸ್ಸನ್ನು ಹೇಗೆ ಪಡಿಬೇಕು, ಬ್ಲೂಟೂತಿಂದ ಪಡ್ಕೊಳ್ಬೇಕು ಅನ್ನೋದು ಇದೆಯಲ್ಲ, ಅಂತಹ ಯಶಸ್ಸು ಭಾಳ ದಿವಸ ಇರಲ್ಲ. ಈ ಎರಡೂ ಮಾರ್ಗಗಳಲ್ಲಿ ಕೊನೆಯ ಫಲಶ್ರುತಿ ಯಶಸ್ಸು ಬಂದರೂ ಸಹ ಕಂಡುಕೊಂಡ ಮತ್ತು ಬಂದಂತಹ ಮಾರ್ಗಗಳು ಭಿನ್ನ. ಕಾಂಟ್ ಮತ್ತು ಗಾಂಧಿ ತತ್ವ ನೋಡಿ. ಜಿ ಬಾಸ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ. ನೋಡಿ, ಜಿ ಬಾಸ್ ಕ್ವಶನ್ನು AC SAT ಮೇನ್ಸಲ್ಲಿ ಬಂದಿದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. AC SAT ಮೇನ್ಸಲ್ಲಿ ಬಂದಿದೆ. ನಂತರದಲ್ಲಿ ನೋಡಿ ಕ್ವಶನ್ಸು ನಾನು ಹೇಳಿದ್ದೆ, ಯಾವುದು ಮೇಕೆದಾಟು ಕ್ವಶನ್ ಬಂದಿದೆ. ತದನಂತರದಲ್ಲಿ ನಾನು ಎಸ್ಸಿಗೆ ಸಂಬಂಧಪಟ್ಟ ಹಾಗೆ ಇದು ಪಾಲಿಸಿ ಪಾಠ ಮಾಡಿದ್ದೆ ಆಲ್ರೆಡಿ, ಯಾವುದು ಒಂದು ದೇಶ ಹಲವು ಜಗತ್ತು, ಅದು ಕ್ವಶನ್ನು ಬಂದಿದೆ. ಸೊ ನಾವು ಏನು ಬರುತ್ತೋ ಅದನ್ನು ಹೇಳ್ತೀವಿ. ನಾವು ಹೇಳೋದೇ ಬರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂದರೆ ಇದು ಎಕ್ಸಾಂಪಲ್ಲು. ಸೊ ಇದು ನಾನು ತುಂಬ ಹೇಳ್ತಾ ಇಲ್ಲ, ನನ್ನ 12 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಇವೇ ಬರ್ತಾವಂತ ಗೊತ್ತು. ಅದೇ ಟಿಪ್ಪು ಸುಲ್ತಾನು, ಅದೇ ವಿಜಯನಗರ ಸಾಮ್ರಾಜ್ಯ. ಇಟ್ ವಿಲ್ ಕಮ್ ಅಗೇನ್ ಆ್ಯಂಡ್ ಅಗೇನ್, ನೋ ಡೌಟ್ ಇನ್ ದಟ್. ಕಾಂಟ್ ಮತ್ತು ಗಾಂಧಿ ತತ್ವ ಒಂದೇ ಆಯಾಮವನ್ನು ಹೊಂದಿವೆ. ನೈತಿಕ ಮಾರ್ಗದ ಮೂಲಕ ನೈತಿಕ ಗುರಿಯನ್ನು ಸಾಧಿಸಿವೆ. ಕೆಟ್ಟ ದಾರಿಯಿಂದ ಒಳ್ಳೆಯ ಫಲಶ್ರುತಿಯನ್ನು ಪಡೆಯುವುದು ತಾತ್ಕಾಲಿಕ ಸುಖವನ್ನು ತಂದುಕೊಡುತ್ತದೆ ವಿನಃ ದೀರ್ಘಕಾಲದಲ್ಲಿ ಲಾಭ ತಂದುಕೊಡುವುದಿಲ್ಲ. ಸೊ ಕೆಟ್ಟ ದಾರಿಯಲ್ಲಿ ಪಡೆದಂತಹ ಒಂದು ಸುಖ, ಶಾಂತಿ ಮತ್ತು ನೆಮ್ಮದಿ ಕೆಲವೇ ದಿವಸ ಇರುತ್ತೆ ಹೊರತು ಅದು ಬಹಳ ದಿವಸಗಳ ಕಾಲ ಇರಲ್ಲ. ರಷ್ಯಾ ದೇಶವನ್ನು ಅಫ್ಘಾನಿಸ್ತಾನದಿಂದ ಹೊರಹಾಕಬೇಕು ಎನ್ನುವ ಅಮೆರಿಕ ತಾಲಿಬಾನ್ ಎನ್ನುವ ವಿಷಸರ್ಪಕ್ಕೆ ಹಾಲನೆರೆಯಿತು. ಈ ಭಯೋತ್ಪಾದಕರ ದಾಳಿಯಿಂದ ರಷ್ಯಾ ಪಲಾಯನ ಮಾಡಿತು. ಇದರಿಂದ ಅಮೆರಿಕಕ್ಕೆ ತಾತ್ಕಾಲಿಕ ಯಶಸ್ಸು ದೊರೆಯಿತು. ಮುಂದೆ ಇದೇ ಅಮೆರಿಕ ತಾಲಿಬಾನ್ ದಾಳಿಗೆ ತುತ್ತಾಗಿದ್ದು ಕಾಲದ ವ್ಯಂಗ್ಯ. ಆದ್ದರಿಂದಲೇ ಪುರಂದರದಾಸರು ಹಾವಿಗೆ ಹಾಲೆರೆದರೇನು ಫಲ ಎಂದು ಎಂದಿದ್ದಾರೆ. ನೋಡಿ, ನೀವು ಕನ್ನಡ ಮಾಧ್ಯಮದವರಿಗೆ ಈ ಥರ ಪುರಂದರದಾಸರ ಕೀರ್ತನೆಗಳು, ಬಸವಣ್ಣನವರ ವಚನಗಳು, ಕುವೆಂಪುವರ ಉಕ್ತಿಗಳು, DVG ಅವರ ಮಂಕುತಿಮ್ಮನ ಕಗ್ಗ ಎಷ್ಟೆಲ್ಲ ಬರುತ್ತೆ ಗೊತ್ತಾ? ಇವನ್ನೆಲ್ಲ ನೀವು ಉಪಯೋಗಿಸ್ಕೋಬೇಕು. ದಟ್ ಈಸ್ ಹೌ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಗುಡ್ ಮಾರ್ಕ್ಸ್ ಇನ್ IAS or KS or PC, ESI ಎಕ್ಸಾಮ್, ಎನಿ ಎಕ್ಸಾಮ್, ನಾಟ್ ಓನ್ಲಿ ದಿಸ್ ಎಕ್ಸಾಮ್. ಎಲ್ಲೆಲ್ಲಿ ಬರೆಯೋದಿರುತ್ತೆ ಅಲ್ಲೆಲ್ಲ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲೇನಾಯಿತು ಅಂತಂದರೆ ಯಶಸ್ಸನ್ನು ಹೇಗೆ ರಷ್ಯಾವನ್ನು ಹೊರಗಡೆ ಕಳಿಸ್ಬೇಕಿತ್ತು, ಅಮೇರಿಕ ಏನು ಮಾಡಿತು, ತಾಲಿಬಾನ್ ಹುಟ್ಟಾಕ್ಬಿಡ್ತು. ಸೊ ಇವ್ರು ತಾಲಿಬಾನ್ ಹುಟ್ಟಾಕಿದ್ದು ಹಾವಿಗೆ ಏನು ಮಾಡಿದ್ರು, ಹಾಲನ್ನು ಇರಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಹಾವು ಒಂದು ದಿವಸ ಏನು ಮಾಡಿಬಿಡ್ತು, ಹಾಲನ್ನು ಹಾಕಿದ್ರಿಗೆ ಕಚ್ಚಿಬಿಡ್ತು. ಸೊ ಆದ್ದರಿಂದ ನೈತಿಕ ಕೆಲಸಕ್ಕೆ ಅನೈತಿಕ ಮಾರ್ಗವನ್ನು ಹುಡುಕಬಾರದು. ನೈತಿಕ ಕೆಲಸಕ್ಕೆ ನೈತಿಕ ಮಾರ್ಗ ಮಾತ್ರ ಹುಡುಕಬೇಕು. ಅದು ನಿಜವಾದ ಯಶಸ್ಸು. ಇಂತಹ ತಾತ್ಕಾಲಿಕ ಯಶಸ್ಸು ಬ್ಲೂಟೂತಲ್ಲಿ ಪಾಸಾಗಿ ರ್ಯಾಂಕ್ ಬಂದು ಬರ್ತಕ್ಕಂಥದ್ದು ಇದೆಯಲ್ಲ, ಮೇ ಬಿ ಅದು ಎಲ್ಲಿವರೆಗೂ ಒಂದು ಹಂತದವರೆಗೆ ಮಾತ್ರ. ಆಮೇಲೆ ಸಿಕ್ಕಿಕೊಂಡಾಗ ಇಡೀ ವ್ಯವಸ್ಥೆ ನಿಮ್ಮನ್ನು ಅಣುಕಿಸುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಬಹುದು. ಸೊ ಇದು ಏನಪ್ಪ ಅಂತಂದರೆ ಒಂದೊಂದೇ ನಾನು ಎಕ್ಸಾಂಪಲ್ಸ್ ಕೊಟ್ಕೊಂತ ಹೋಗಿದ್ದೀನಿ. ಒಂದು ಪ್ಯಾರಾ ಆಗಬೇಕು, ಒಂದು ಪ್ಯಾರಾ ಆಯಿತಾ. ಸೊ ಈ ಪ್ಯಾರಾಂತರದಲ್ಲಿ ಮತ್ತೊಂದು ಪ್ಯಾರಾ ಮತ್ತೊಂದು ಪ್ಯಾರಾ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಆಯಾಮಗಳನ್ನು ಚೇಂಜ್ ಮಾಡಿದ್ದೀನಿ. ಸೊ ಒಂದು ಪ್ಯಾರಕ್ಕೆ ಒಂದು ಆಯಾಮ ಚೇಂಜ್. ಸತ್ಯಂ ಕಂಪನಿಯ ಮಾಲೀಕ ರಾಮಲಿಂಗರಾಜು ತನ್ನ ಸುಳ್ಳಿನ ಲೆಕ್ಕದಿಂದ ಕಂಪನಿಯ ಆರ್ಥಿಕ ಮೌಲ್ಯವನ್ನು ಹೆಚ್ಚಿಸಿದನು. ಆದರೆ ಕಾಲದಲ್ಲಿ ಆ ಸುಳ್ಳು ಬಹಿರಂಗಗೊಂಡು ಕಂಪನಿ ಬೀದಿಪಾಲು, ರಾಮಲಿಂಗರಾಜು ಜೈಲು ಪಾಲಾಗಿದ್ದು ನಾವು ನೋಡಿದ್ದೇವೆ. ಆದ್ದರಿಂದ ಅನೈತಿಕ ದಾರಿಯಲ್ಲಿ ಪಡೆದ ಯಶಸ್ಸು ಕ್ಷಣಿಕ ಮಾತ್ರ. ಸೊ ನಾನು ಏನು ಹೇಳ್ತಾ ಇದ್ದೀನಿ, ಯಶಸ್ಸನ್ನು ಸಾವಿರಾರು ದಾರಿಯಿಂದ ಪಡೆಯಬಹುದು, ಆದರೆ ಅನೈತಿಕ ಮಾರ್ಗದಿಂದ ಪಡೆದಂಥ ಯಶಸ್ಸು ಕೆಲವು ದಿವಸಗಳಿರುತ್ತೆ. ನಿಮಗೆ ಸತ್ಯಂ ಕಂಪನಿ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಗೂಗಲಲ್ಲಿ ಚೆಕ್ ಮಾಡಿ. ಇವರೇನು ಮಾಡ್ತಂದರೆ
ನನ್ನ ಕಂಪನಿ ಅಷ್ಟು ಕೋಟಿ ಲಾಭ ಗಳಿಸ್ತು, ಇಷ್ಟು ಕೋಟಿ ಲಾಭ ಗಳಿಸ್ತು ಇದೆಲ್ಲ ನೋಡ್ತಾ ಇದ್ದೀರಾ. ಏನಪ್ಪ ಅಂತಂದರೆ ಈ ಚೈನ್ ಬಿಸ್ನೆಸ್ ಇರುತ್ತೆ. ಚೈನ್ ನೀನು ಮೂವರನ್ನ ಸೇರಿಸು, ಅವ್ರು ಮೂವರು ಸೇರಿಸ್ತಾರೆ, ಅವ್ರು ಮೂವರ ನಾಮ ಸೇರಿಸ್ತಾರೆ. ಅಂದರೆ ನಾನು ಮೂವರಿಗೆ ನಾಮ ಹಾಕ್ತೀನಿ, ನೀವು ಮೂವರು ಇನ್ನೊಬ್ಬ ಮೂವರಿಗೆ ನಾಮ ಹಾಕಿ, ಉಂಡೆ ನಾಮ ಹಾಕಿ, ಅವ್ರ ಮೂವರು ಇನ್ನೊಂದು 10 ಜನಕ್ಕೆ ಉಂಡೆ ನಾಮ ಹಾಕಂತ ಹೋಗ್ತಿರ್ತಾರೆ. ಈ ಉಂಡೆ ನಾಮದ್ದು ಏನಿರುತ್ತಲ್ಲ ಇವೆಲ್ಲ ತಾತ್ಕಾಲಿಕ ಯಶಸ್ಸು. ಅವ್ರು ನೋಡ್ಬೇಕ್ರಿ, ಗುಡ್ ಮಾರ್ನಿಂಗ್ ಸರ್, ಹಂಗೆ ಸರ್, ಹಿಂಗೆ ಸರ್ ಅಂತ ಅಂತಿರ್ತಾರೆ. ಭಾಳಷ್ಟು ಜನ ಅಪ್ರೋಚ್ ಮಾಡ್ತಾರೆ. ನನಗಂತೂ ಸಾವಿರಾರು ಜನ ಅಪ್ರೋಚ್ ಮಾಡೋರು, ಸರ್ ಬನ್ನಿ ಸರ್ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಅಯ್ಯೋ ಬೇಡಪ್ಪ, ಇವು ಕೆಲಸನೇ ಬೇಡ ರೀ ಇದು. ಬಹುಶಃ ತಮಗೂ ಭಾಳಷ್ಟು ಜನ ಈ ಒಂದು ಚೈನ್ ಮಾರ್ಕೆಟ್ ಬಿಸ್ನೆಸ್ಸಲ್ಲಿ ಅಪ್ರೋಚ್ ಆಗಿರ್ತಾರೆ. ನಮ್ಮನ್ನು ಯಾವ ರೀತಿ ನೋಡ್ತಾರಪ್ಪ ಅಂತಂದರೆ, ಏನು ಸರ್ ನೀವು ಲೈಫ್ ಹೆಂಗಿದೆ, ಬನ್ನಿ ಚೈನ್ ಮಾರ್ಕೆಟಲ್ಲಿ ಬಂದುಬಿಡಿ, ನಿಮ್ಮ ಲೈಫ್ ಎಷ್ಟು ಉದ್ಧಾರ ಆಗುತ್ತೆ. ಆ ಕಾರ್ ತೊಗೊಳೋದೇನೋ ಎಲ್ಲೆಲ್ಲೋ ತಂದುಬಿಟ್ಟಿರ್ತಾರೆ, ಯಾವನೋ ಒಬ್ಬನ ಕಾರ್ ತಂದಿರ್ತಾನೆ, ಅದನ್ನು 1000 ಜನಕ್ಕೆ ಕೇಳ್ಬಿಡ್ತಾರೆ. ಇವರು ಕೋಟ್ ಹಾಕ್ಕೊಂಡ್ರದೇನು, ಡ್ರೆಸ್ ಹಾಕ್ಕೊಂಡ್ರದೇನು. ಅಯ್ಯೋ ಸ್ವಾಮಿ ಹೇಳ್ತೀನಿ ಕೇಳಿಲಿ, ಬೆವರಿನಿಂದ ದುಡಿದಂಥ ಹಣ ಭಾಳ ದಿವಸ ಉಳಿಯುತ್ತೆ ಹೊರತು ಇವೆಲ್ಲ ಚೈನ್ ಬಿಸ್ನೆಸ್ ವರ್ಕ್ ಆಗೋಲ್ಲ. ಸೊ ಅವರೆಲ್ಲ ಸತ್ಯಂ ಕಂಪನಿಯ ಪಾಲುದಾರರು ಅಂತ ಭಾವಿಸ್ತೀನಿ. ನೋಡಿ ಈ ಥರ ಆಗುತ್ತೆ. ಸೊ ಈ ಥರ ಯಶಸ್ಸನ್ನು ಪಡ್ಕೊಳ್ತಕ್ಕಂಥದ್ದು ಸರಿ ಅಲ್ಲ ಅಂತ ನಾನು ಒಂದು ವಾದ ಮಾಡ್ತಾ ಇದ್ದೀನಿ. ಓಕೆ, ಇವತ್ತು ಯಾರೋ ಒಂದು ಪ್ರಜಾವಾಣಿ ಪೇಪರಲ್ಲಿ ಓದ್ತಾ ಇದೆ, ಯಾರೋ ಒಬ್ಬನ 50 ಕೋಟಿ ನಾಯಿನ ತೆಗೆದುಕೊಂಬಂದು ಅಂತೇಳಿ ಸರಿಯಾಗಿ ಬಿಲ್ಡಪ್ ಕೊಡ್ತಾ ಇದ್ದ. ಈ ಇಡಿದವ್ರು ಹೋಗಿ ಅಟ್ಯಾಕ್ ಮಾಡಿದ್ದಾರೆ ಮನೆಗೆ. ಎಲ್ಲಪ್ಪ ಇದು 50 ಕೋಟಿ ತೋರಿಸಂಬದ್ದೆ ಸರ್, ಅದು ನಂದಲ್ಲ, ನಾಯಿ ಪಕ್ಕದ ಮನೆ ಅಂತ, ಅದು 1 ಲಕ್ಷ ಹುಟ್ಟಿಲ್ಲ ಅಂತ ಹೇಳಿದ್ದಾರೆ. ಸೊ ಭಾಳ ದಿವಸ ಸುಳ್ಳಿನ ಕಥೆಗಳು ನಡೆಯಲ್ಲ. ಓಕೆ, ನಾನು ಎಲ್ಲ ಕಡೆ ಹೋಗಿ ಸ್ಪೆಕ್ಟ್ ಹಾಕ್ಕೊಳ್ತಿದ್ದ, ಗುಂಗುರ್ಗೂದು ಹಾಕ್ಕೊಂಡು ನಾಯಿ ಹಿಡ್ಕೊಂಡು ಬರ್ತಿದ್ದೆ. ಏನಪ್ಪ ಈ ಮನುಷ್ಯನಿಗೆ 50 ಕೋಟಿ ಕೊಟ್ಟು, ನಮ್ಮ ಮನುಷ್ಯರಿಗೂ ಅಷ್ಟು ಬೆಲೆ ಇಲ್ಲ ಅಂದ್ಕೊಳ್ತಿದ್ದೆ. 50 ಕೋಟಿಗೆ ಇರತಕ್ಕಂಥ ಬೆಲೆ ಮನುಷ್ಯನಿಗೆಲ್ಲ ನಾವು ನೋಡ್ತಾ ಇರ್ತೀವಿ. ಎಷ್ಟೆಷ್ಟೋ 100 ರೂಪಾಯಿಗೆಲ್ಲ ಮನುಷ್ಯನ ಕೊಲೆ ಮಾಡೋದೆಲ್ಲ ನೋಡಿದ್ದೀನಿ. ಆದರೆ 50 ಕೋಟಿ ಕೊಟ್ಟು ಇದು ನಾಯಿನ ಹೆಂಗೆ ತಂದು ಅಂದ್ಕೊಂಡಿದ್ದೆ. ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಅಟ್ಯಾಕ್ ಮಾಡಿದಾಗ ಏನೂ ಇಲ್ಲ ಅಂತ ಗೊತ್ತಾಗಿದೆ, ಎಲ್ಲ ಬುರುಡೆ ದಾಸ ಅಂತ ಗೊತ್ತಾಗಿದೆ. ಸೊ ಈ ಬುರುಡೆ ದಾಸಗಳು. ಓಕೆ, ನೆಕ್ಸ್ಟ್ ನೋಡಿ, ಮತ್ತೊಂದು ಆಯಾಮ ಚೇಂಜ್ ಏನು, ಕೇವಲ 100 ಮೀಟರ್ ಓಟದಲ್ಲಿ ಪಾಲ್ಗೊಳ್ಳಲು ಅದನ್ನು 9 ಸೆಕೆಂಡಲ್ಲಿ ಪೂರ್ಣಗೊಳಿಸಲು ಉಸೇನ್ ಬೋಲ್ಟ್ 1000 ಕಿಲೋಮೀಟರ್ ಓಡುತ್ತಾನೆ. ಕುದುರೆಯಂತೆ ದೇಹವನ್ನು ಉರಿಗೊಳಿಸುತ್ತಾನೆ. ಸೂರ್ಯ ಹುಟ್ಟುವ ಮುಂಚೆ ಬೆವರಿನ ಜಲಪಾತವನ್ನು ಸೃಷ್ಟಿಸುತ್ತಾನೆ. ಆದ್ದರಿಂದಲೇ ಉಸೇನ್ ಬೋಲ್ಟ್ ಮೈದಾನದಲ್ಲಿ ಚಿರತೆಯನ್ನು ಮೀರಿಸುವ ಓಟವನ್ನು ದಕ್ಕಿಸಿಕೊಂಡಿದ್ದಾನೆ. 100 ಮೀಟರು ಮತ್ತು 9 ಸೆಕೆಂಡ್ಗೋಸ್ಕರ ತನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟಂತಹ ಉಸೇನ್ ಬೋಲ್ಟ್ ಪಡೆದಂಥ ಯಶಸ್ಸು ಸುಸ್ಥಿರವಾದದ್ದು ಮತ್ತು ಬೆವರಿನ ಜಲಪಾತವನ್ನು ಸೃಷ್ಟಿಸಿ. ನೋಡಿ ವರ್ಡ್ ಹೆಂಗಿದೆ, ಬೆವರಿನ ಜಲಪಾತ ಅಂದರೆ ಬೆವರಿನಲ್ಲಿ ಜಲಪಾತ ಉಂಟಾಗುತ್ತಾ? ಇಲ್ಲ. ಆದರೆ ಅಲ್ಲಿ ಏನು ಸೂಚಿಸುತ್ತಂತಂದರೆ ಆ ಒಂದು ಆ ಶ್ರಮದ ಒಂದು ತಾಕತ್ತು, ಆ ಶ್ರಮದ ಒಂದು ಆಘಾತ, ಆ ಶ್ರಮದ ಒಂದು ನಿರಂತರತೆ, ಆ ಶ್ರಮದ ಪ್ರತಿಫಲ, ಆ ಶ್ರಮಕ್ಕೆ ಹಾಕಿಕೊಟ್ಟಂತಹ ಒಂದು ಟೈಮ್ ಇದೆಯಲ್ಲ, ಅದು ಬೆವರಿನ ಜಲಪಾತ. ಇದು ಏನಪ್ಪ ಅಂತಂದರೆ ಕಾವ್ಯ ಭಾಷೆ ಅಂತಾರೆ. ಇದನ್ನು ಕಾವ್ಯ ಭಾಷೆ ಅಂತಾರೆ. ಸಾಮಾನ್ಯ ಭಾಷೆಗೂ ಕಾವ್ಯ ಭಾಷೆಗೆ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂದರೆ, ಕಾವ್ಯ ಭಾಷೆ ಸೊಗಸಿನಿಂದ ಕೂಡಿರುತ್ತೆ, ಕಾವ್ಯ ಭಾಷೆಗೆ ತನ್ನದೇ ಆದ ಒಂದು ಅರ್ಥವಂತಿಕೆ ಇರುತ್ತೆ. ಸೊ ಬೆವರಿನ ಜಲಪಾತವನ್ನು ಸೃಷ್ಟಿಸ್ತಾನೆ. 100 ಮೀಟರ್ ಓಡೋಕ್ಕೆ ಇಷ್ಟೆಲ್ಲ ಬೇಕಾ ಅಂತ ಕೇಳಿದಾಗ ಹೌದು ಬೇಕಾಗುತ್ತೆ. ಒಂದು ಸೆಕೆಂಡ್ ಕಡಿಮೆ ಮಾಡೋಕ್ಕೂ ಅವರು 1 ತಿಂಗಳು ತೊಗೊಳ್ತಾರೆ. ಸೊ ಇದು ಉಸೇನ್ ಬೋಲ್ಟ್ ಅಂದರೆ ಸತ್ಯದ ಹಾದಿಯಲ್ಲಿ, ಶ್ರಮದ ಪ್ರಾಮಾಣಿಕತೆ ಹಾದಿಯಲ್ಲಿ ಹೋದಂತಹ ಉಸೇನ್ ಬೋಲ್ಟ್ ಚಿರತೆಯ ವೇಗವನ್ನು ಮೀರಿಸುವಷ್ಟು ಚಿರತೆಯ ವೇಗವನ್ನು ಮೀರಿಸ್ತಾನೆ ಇಲ್ಲ. ಆದರೆ ಅದು ಏನಾಗುತ್ತೆ, ಆ ಅತಿಶಯೋಕ್ತಿಯ ಮೂಲಕ ಅವನ ಸಾಮರ್ಥ್ಯವನ್ನು ಬಯಲಿಗೆಳ್ತಕ್ಕಂತಹ ಕೆಲಸ ನಾನು ನಿಮಗೆ ಮಾಡ್ತಾಯಿದ್ದೆ. ಈಗ ಉಸೇನ್ ಬೋಲ್ಟ್ ಓಡ್ತಾನೆ ಅಂತಂದರೆ ನಿಮ್ಗೆ ಅರ್ಥ ಆಗಲ್ಲ. ಆದರೆ ಚಿರತೆಯನ್ನು ಮೀರುವಷ್ಟು ಓಡ್ತಾನೆ ಬದಲೇ ಆ ಒಂದು ಉಸೇನ್ ಬೋಲ್ಟ್ನ ಆ ಒಂದು ಓಟದ ಅಗಾಧತೆ ಮತ್ತು ಅದರ ವೇಗ ಮತ್ತು ಅದರ ಒಂದು ತಾಕತ್ತು ಮತ್ತು ತೀವ್ರತೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಆ ರೀತಿ ಹೇಳ್ತೀವಿ. ಈ ರೀತಿಯಾಗಿ ಬರೆಯುವಂತಹ ಕೆಲಸ ನಿಮ್ಮದಾದರೆ ನೀವು ಸಹ ಅತ್ಯುತ್ತಮ ಅಂಕಗಳನ್ನು ಪಡ್ಕೊಳ್ತೀರ ಅನ್ನೋದರಲ್ಲಿ ಡೌಟೇ ಇಲ್ಲ. ಓಕೆ, ಸೊ ನಂತರದಲ್ಲಿ ತ್ಯಾಗ. ಓಕೆನಾ, ತ್ಯಾಗವನ್ನು ನೋಡ್ಬೋದು. ಬನ್ನಿ, ಇದು ಭಾಳ ಇಂಪಾರ್ಟೆಂಟ್. ಯಾವುದಕ್ಕೆ? ಯಶಸ್ಸಿಗೆ ಬೇಕಿರುವುದು ತ್ಯಾಗ ಅನ್ನೋದಕ್ಕೆ ನಾನು ಆಯಾಮ ಚೇಂಜ್. ಯಶಸ್ಸನ್ನು ಪಡೆಯಲು ಬೇಕಾದಂತಹ ಅತ್ಯಂತ ಅವಶ್ಯಕ ತತ್ವ ಇದಾಗಿದೆ. ಯಾವುದು? ತ್ಯಾಗ. ನಿಮ್ಮ ನೆಚ್ಚಿನ ವಿರಾಟ್ ಕೊಹ್ಲಿ ಫಿಟ್ನೆಸ್ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾಲಿಗೆ ರುಚಿ ತೋರುವ ಆಹಾರವನ್ನು ತ್ಯಾಗ ಮಾಡುತ್ತಾನೆ. ಸೊ ನಾವು ಸಾಯಂಕಾಲ ಗೋಬಿ ತಿಂದೆ, ಪಾನಿಪುರಿ ತಿಂದೆ, ಮಂಚೂರಿ ತಿಂದೆ, ಡ್ರೈ ಗೋಬಿ ತಿಂದೆ, ಏನು ತಿಂದೆ ನಾನು, ಯಾವುದು ಪೆಪ್ಪರ್ ಡ್ರೈ ಚಿಕನ್ ತಿಂದೆ. ನಾಲಿಗೆಗೆ ಆಹಾ ಎಷ್ಟು ರುಚಿ. ಆದರೆ ಫಿಟ್ನೆಸ್ ಕಾಪಾಡ್ಕೊಳಕ್ಕಾಗುತ್ತಾ? ಇಲ್ಲ. ಸ್ವೀಟ್ ಆ್ಯಂಡ್ ಗುಲಾಬ್ ಜಾಮ್ ನೋಡಿದಾಗ ತಿನ್ನಬೇಕನ್ಸುತ್ತೆ. ಸೊ ನಂತರದಲ್ಲಿ ಈ ಎಗ್ ಪಫ್ ತಿನ್ನಬೇಕಾಗತ್ತೆ, ಎಗ್ ರೈಸ್ ತಿನ್ನಬೇಕಾಗತ್ತೆ. ಅದು ಏನು ತಿಂತು ಭಗವಂತನೇ ಬಲ್ಲ. ಓಕೆ, ಆದರೆ ವಿರಾಟ್ ಕೊಹ್ಲಿ ಪ್ರಪಂಚದ ಯಾವುದೇ ಮೂಲೆ ಮೆಕ್ಸಿಕನ್ ಫುಡ್ ಬೇಕಂತಂದರೆ ಒಂದೇ ದಿವಸದಲ್ಲಿ ಮೆಕ್ಸಿಕನ್ ಫುಡ್ ತರಿಸೋ ಸಾಮರ್ಥ್ಯ ಇದೆ. ಅಂಟಾರ್ಟಿಕಾ ಫುಡ್ಡು, ರಷ್ಯಾ ಫುಡ್ಡು, ಅಮೇರಿಕನ್ ಫುಡ್ಡು, ಯಾವ ಫುಡ್ ಹೇಳಿ ಇಡೀ ಇಂಡಿಯಾದಲ್ಲಿ, ಇಡೀ ಪ್ರಪಂಚದಲ್ಲಿ. ಆದರೆ ಅವೆಲ್ಲ ಅವಕಾಶ ಇದ್ದರೂ ತಿಂತಕ್ಕಂಥದ್ದು ನಾಲಿಗೆಗೆ ರುಚಿಗೆ ತೋರ್ತಕ್ಕಂಥದ್ದಲ್ಲ, ಹೊಟ್ಟೆಗೆ ಹಿತವಾಗಿರ್ತಕ್ಕಂಥ ಫುಡ್ಡನ್ನು ವಿರಾಟ್ ಕೊಹ್ಲಿ ತಿಂತಾನೆ.
ಇದು ವಿರಾಟ್ ಕೊಹ್ಲಿಯ ತ್ಯಾಗ. ಇದು ವಿರಾಟ್ ಕೊಹ್ಲಿಯ ತ್ಯಾಗ. ಆಹಾರವನ್ನು ತ್ಯಾಗ ಮಾಡುತ್ತಾನೆ. ಎಣ್ಣೆ ಮತ್ತು ಮಸಾಲ ಇಲ್ಲದ ಆಹಾರವನ್ನು 1 ತಿಂಗಳವರೆಗೆ ತಿಂತಾನೆ. ನಾವೇನಾದರೂ ಮಸಾಲೆ ಕಡಿಮೆ ಆಗಿದ್ದರೆ ಎಲ್ಲಾದರೂ ಹೋದಾಗ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಬೇಕಾ ಅಂತ ಕೇಳಿದಾಗ ಜಾಸ್ತಿ ಹಾಕಿ ಪೆಪ್ಪರ್ ಡ್ರೈ, ಬರೀ ಪೆಪ್ಪರ್ ಅಲ್ಲ, ಪೆಪ್ಪರ್ ಡ್ರೈ ಮಶ್ರೂಮ್ ಬೇಕು ನಮಗೆ, ಪೆಪ್ಪರ್ ಚಿಕನ್ ಬೇಕಾಗುತ್ತೆ, ಗೋಬಿ ಮಂಚೂರಿ, ಕಬಾಬ್ ಬೇಕಾಗುತ್ತೆ, ಕರಿದಿರಬೇಕು ಎಣ್ಣೆಯಲ್ಲಿ. ಎಷ್ಟು ರುಚಿ. ಓಕೆ, ಆದರೆ ಅವನ್ನೆಲ್ಲ ಬಿಟ್ಟಾಗ ಮಾತ್ರ ನಾವು ವಿರಾಟ್ ಕೊಹ್ಲಿ ಅಷ್ಟು ರನ್ ಮಾಡೋಕ್ಕಾಗಲ್ಲ. ಅದು ಫಿಟ್ ಇರ್ಬೋದಲ್ಲ. ವಿರಾಟ್ ಕೊಹ್ಲಿ ಅಷ್ಟು ರನ್ ಹೊಡಿಯೋಕ್ಕಾಗಲ್ಲ, ವಿರಾಟ್ ಕೊಹ್ಲಿ ಅಷ್ಟು ಶ್ರೇಷ್ಠ ಬ್ಯಾಟ್ಸ್ಮನ್ ಹಾಕೋಕ್ಕಾಗಲ್ಲ. ಅದು ವಿರಾಟ್ ಕೊಹ್ಲಿ ಅವರ ಅದು ಆಟ. ನಮ್ಮದು ಬೇರೆ ಕೊಟ್ಟಿದ್ದಾನೆ ದೇವರು. ಬಟ್ ವಿರಾಟ್ ಕೊಹ್ಲಿ ಅಷ್ಟು ಫಿಟ್ ಆಗಿರ್ಬೋದಲ್ವಾ, ಅದಕ್ಕೇನು ತೊಂದರೆ? ಸೊ ಅದಕ್ಕೆ ವಿರಾಟ್ ಕೊಹ್ಲಿ ಅವರನ್ನು ನಾವು ಪೂಜಿಸುವುದಕ್ಕಿಂತ ಅಥವಾ ಸ್ಟೇಟಸ್ ಇಡೋದಕ್ಕಿಂತ ಪಾಲಿಸುವುದು ಭಾಳ ಬೆಟ್ರು ಅಂತ ನೋಡಿ. ವಿರಾಟ್ ಕೊಹ್ಲಿಗೆ ಒಂದೇ ಒಂದು ಚೂರು ಹೊಟ್ಟೆ ಇಲ್ಲ. ಏಜ್ 35, ಈಗೆಲ್ಲ 35 ಅಂಕಲ್ಗಳು ಕಣಕ್ಕೆ ಕಾಣ್ತಿರ್ತಾರೆ ಜನ. ಓಕೆ, ಫೋಟೋ ಸಂದರ್ಭದಲ್ಲಿ ಫೋಟೋ ತೆಗಿಸ್ಬೇಕಾದ್ರೆ ಹೊಟ್ಟೆ ಕಾಣಬಾರ್ದಂತೇಳಿ ಉಸಿರನ್ನ ಒಳಗೆ ಹಾಕ್ಕೊಳ್ತಾರೆ. ಓಕೆ, ಸೊ ಈಗೆಲ್ಲ ಕೆಲಸ ಮಾಡ್ತಾರೆ. ಫಿಟ್ ಆಗಿರ್ಬೇಕಂತೇಳಿ ಟಿ ಶರ್ಟ್ ಹಾಕ್ಕೊಳ್ತಾರೆ, ಏನೇನೋ ಮಾಡ್ತಾರೆ. ಸೊ ಎಣ್ಣೆ ಮತ್ತು ಮಸಾಲೆ ಇಲ್ಲದ ಆಹಾರವನ್ನು 1 ತಿಂಗಳವರೆಗೆ ತಿನ್ನುತ್ತಾನೆ. ಆದ್ದರಿಂದಲೇ ವಿರಾಟ್ ಕೊಹ್ಲಿ ಇಂದು ಮೈದಾನದಲ್ಲಿ ಕಿಂಗ್ ಆಗಿ ಕಾಣುತ್ತಾನೆ. ಸೊ ಯಶಸ್ಸಿಗೆ ಬೇಕಿರುವುದು ತ್ಯಾಗ ಅನ್ನೋ ಒಂದು ಆಯಾಮವನ್ನು ನಾನು ಇಲ್ಲಿ ತೋರಿದ್ದೇನೆ. ಓಕೆ, ಸೊ ಇದು ಇಲ್ಲಿವರೆಗೂ ಎಸ್ಸೆ. ನಿಮ್ಮ ನೆಕ್ಸ್ಟ್ ಎಲ್ಲ ಒಂದು ಎಸ್ಸೆ ಡಿಸ್ಕಷನ್ನು ನಮ್ಮ ಈ ಒಂದು ಎಸ್ಸೆ ಕ್ಲಾಸ್ ಗ್ರೂಪಲ್ಲಿರುತ್ತೆ. PSI, ESI, KS ಅವ್ರಿಗೂ ಮಾತ್ರ ಇದು ಹೆಲ್ಪ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಬೇರೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲ್ಲ. ಓಕೆ, ಒಂದು ಹಂತದ ನಾಲೆಡ್ಜ್ ಇದ್ದವರಿಗೆ ಎಸ್ಸೆ ಬರೆಯೋದು ಈಸಿ ಆಗುತ್ತೆ. ಬಿಗಿನರ್ಸ್ಗೆ ತುಂಬ ಕಷ್ಟ. ಪ್ರಾಕ್ಟೀಸ್ ಮಾಡಬೇಕಷ್ಟೆ. ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಈ ಥರ ನಾನು ಈಗ ನೆಕ್ಸ್ಟು KS ಮೇನ್ಸಲ್ಲಿ ಎಸ್ಸೆ ಬರೋಕ್ಕೂ ನಾನು PYQs ಹುಡ್ಕೊಂಡು ತೋರಿಸ್ತೀನಿ. ಎಲ್ಲ ಇಡೀ ಎಕ್ಸಾಮ್ನ ಸೂತ್ರನೇ PYQs, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ.